ಇಂದನಾ ಸರ್? ಮೆಟ್ಲು ನೋಡಿ. ಹಾಂ ಸರ್. ಹೀಗಾಗಿ ಏನು ಬೆಳಗಿನ ಜಾವ 4:15 ಬಸ್ಸಿನ ಬೆಳಗಿನ ಜಾವ ಇದನ್ನು ಮಾಡ್ತಾಯಿದ್ರು. ಅದು ಬರೀ ಬೆಳಗ್ಗೆನಾ ಸರ್ ಮಾಡ್ತಿದ್ದು? ಓಕೆ ಸರ್. ಯಾರು ಎದ್ದೇಳಕ್ಕೆ ಮುಂಚೆನೇ ಮಾಡಿ ಮುಗಿಸಿರೋರು. ಏನು ಸರ್ ರೀಸನ್ ಅದು ಬೆಳಗ್ಗೆ ಮಾಡೋದಕ್ಕೆ? ಇಲ್ಲ, ಇದು ಪಬ್ಲಿಕ್ ಸೇರಿ ನಾನ್ಸೆನ್ಸ್ಗಳು ಅದು ಇದು ಗಲಾಟೆಗಳು ಆಗ್ತವೆ. ಓಕೆ ಸರ್. ಓಕೆ. ಗೌಪ್ಯತೆಯಿಂದ ಹಾಂ ಸರ್. ಎಲ್ಲ ಇದರೊಳಗೆ ಕಣ್ಣೆಲ್ಲ ಈಚೆ ಎಗರ್ತಿತ್ತಾ ಸರ್? ಸೂರ್ಯ ಹುಟ್ಟೋದ್ರೊಳಗೆ ಬೆನ್ನಲ್ಲ ಇದು. ಹಾಂ ಸರ್. ಹ್ಯಾಂಗು ಕಣ್ಣೇನಾದ್ರು ಈಚೆ ಎಗರೋದಾ ಸರ್ ನೇಣು ಹಾಕಿದಾಗ? ಆಗ್ತಿತ್ತು. ಓಕೆ ಸರ್. ಯಾವತ್ತು ಹ್ಯಾಂಗ್ ಮಾಡ್ಬೇಕಾದ್ರೆ ಕಪ್ಪು ಬಟ್ಟೆ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಪ್ಲೇಟ್ ಮೇಲೆ ನಿಲ್ಸರು ನೋಡಿ, ಇಲ್ಲಿದೆ ನೋಡಿ, ಇವಾಗ ರಾಡಿಂದ ಮುರಿದೋಗಿದೆ. ಹಾಂ ಸರ್. ಆಟೋಮೆಟಿಕ್ ಓಪನ್ ಆಟೋಮೆಟಿಕ್ ಓಪನ್. ಎಷ್ಟು ತೂಕ ಇದೆ ಅವತ್ತಿಗೆ. ಹ್ಞೂ ಸರ್. ಹ್ಞೂ. ಅಪ್ರಾಕ್ಸಿಮೇಟ್ ಎಷ್ಟು ಸೆಕೆಂಡ್ ಆಗ್ಬೋದಿತ್ತು ಸರ್ ಒಂದು ಪ್ರಾಣ ಹೋಗೋದಕ್ಕೆ? 2-3 ಸೆಕೆಂಡಲ್ಲಿ ಅನಿಸುತ್ತೆ. ಯಾಕಂದರೆ ನಾವು ಅದೆಲ್ಲ ನೋಡಿಲ್ಲ. ಓಕೆ ಸರ್. ವಿಚಾರಗಳನ್ನ ಡೈಲಿ ಬರ್ದಿರೋದು ಹೇಳ್ಬೋದು. ಓಕೆ ಸರ್. ಸತ್ಯ ಘಟನೆಗಳು ಇಲ್ಲಿ ಏನಿತ್ತು ಅಂತ. ಯಾಕೆಂದರೆ ಹಾಂ ಸರ್. ಬೆಂಗಳೂರು ಫ್ರೀಡಮ್ ಪಾರ್ಕ್ ಯಾವಾಗಲೂ ಗಲಾಟೆ ಸ್ಟ್ರೈಕು ಕೂಗಾಡ್ತಿರ್ತಾರೆ ಅಂತ ಬರೋದೇ ಇಲ್ಲ ಜನಗಳು. ಹ್ಞೂ ಸರ್, ನಿಜ ಹೇಳ್ತೀನಿ ವೀಕ್ಷಕರಿಗೆ, ನಿಮ್ಮ ವಾಹಿನಿ ಮುಖಾಂತರ ಹಾಂ ಸರ್, ದಯವಿಟ್ಟು ಫ್ರೀಡಮ್ ಪಾರ್ಕ್ ನೋಡಕ್ಕೆ ಬನ್ನಿ. ಕರೆಕ್ಟ್ ಸರ್. ನೋಡಕ್ಕೆ ಬನ್ನಿ. ಹ್ಞೂ ಸರ್, ಮಕ್ಕಳನ್ನ ಆಟ ಆಡ್ಸಕ್ಕೆ ಬನ್ನಿ. ನಿಜ. ತುಂಬ ಆ್ಯಕ್ಚುಲಿ ಹೋರಾಟ ನಡೆಯೋದು ಆ ಭಾಗ. ಕರೆಕ್ಟ್. ಎಂಟ್ರೆನ್ಸಿಂದ ಬರ್ಬೋದು. ವಿಶೇಷ ಏನಪ್ಪ ಅಂದರೆ ಯಾರಿಗೂ ಮಾಹಿತಿ ಗೊತ್ತಿಲ್ಲ, ಇದು ₹1 ಫೀಸ್ ಇಲ್ಲ. ಹ್ಞೂ ಸರ್, ಕರೆಕ್ಟ್, ಇಲ್ಲ. ನಿಜ. ಟೂರಿಸಂ ಪ್ಲೇಸ್ ಥರ. ಈಗ Correct. ಲಾಲ್ಬಾಗು, ಕಬ್ಬನ್ ಪಾರ್ಕ್ ಅಂತೀವಿ, ಇದೇ ಥರ ಫ್ರೀಡಮ್ ಪಾರ್ಕ್ ಇದೆ. ಓಕೆ. ಸಾಕಷ್ಟು ಫಾರಿನರ್ಸ್ ಕೂಡ ಬರ್ತಾರೆ. ಓಕೆ ಸರ್. ಹಾಗಾಗಿ ವೀಕ್ಷಣೆ ಮಾಡಕ್ಕೆ ಬನ್ನಿ. ಏನು ಸರ್ ಒಳಗಡೆ ಹೋಗ್ಬಿಟ್ಟಿದ್ದೀರಾ? ಒಳಗಡೆ ನೋಡಿ ಎಷ್ಟು ಗಟ್ಟಿಮುಟ್ಟಿಯಾದ ಜೈಲು ಅಂದರೆ ಆಗಿನ ಕಾಲದಲ್ಲಿ ಇದನ್ನು ಹೈ ಸೆಕ್ಯೂರಿಟಿ ಸೆಲ್ ಅಂತಾರೆ. ಓಕೆ ಸರ್. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಯಾರು ನೆಟ್ಟಿದ್ರಪ್ಪ ಅಂದರೆ, ಹಾಂ ಸರ್, ತಮಗೆ ಅವಾಗಲೇ ದೇಶದ ಮಹಾನ್ ನಾಯಕ ಹಾಂ ಸರ್, ಅಡ್ವಾಣಿಜಿ. ಓಕೆ ಸರ್. ಬನ್ನಿ ತೋರಿಸ್ತೀನಿ. ಬಿಜೆಪಿಯ ಭೀಷ್ಮ ಅಂತಾರೆ. ಹಾಂ ಸರ್. ಇದ್ದಿದ್ದ ಸೆಲ್ಲು 18ನೇ ನಂಬರ್. ನಾವು ಗಮನಿಸ್ಬೋದು. ಹಾಂ ಸರ್. ಈ ಕಾಮಗಾರಿ ನಡೀತಾ ಇದೆ. ಓಕೆ ಸರ್. ನಾವು ನೋಡ್ಬೋದು 18ನೇ ನಂಬರು. ಹಾಂ ಸರ್. ಸೆಲ್ಲಲ್ಲಿ ಅವ್ರು ಇದ್ದಿದ್ದು ತಾವು ಇಲ್ಲಿ ಗಮನಿಸ್ಬೋದು. ಹಾಂ ಸರ್. ಅವರು ನೋಡಿಲ್ಲಿ JH ಪಾಟೀಲರು 1995ರಲ್ಲಿ, ರಾಮಕೃಷ್ಣ ಹೆಗಡೆ ಅವರು, LK ಅಡ್ವಾಣಿಜಿ ಅವರು. ನೋಡಿ, LK ಅಡ್ವಾಣಿಜಿ ಅವರು ಹಾಂ ಸರ್. ರಾಜ್ಯಪಾಲರು, ಬಿಹಾರ್ ರಾಜ್ಯಪಾಲರಾಗಿದ್ದರು ರಾಮಾ ಜೋಯಿಸ್ರ ಅಂತ. ಹಾಂ ಸರ್. ಅನಂತಕುಮಾರ್ ಸಾಹೇಬರು, ಹಾಂ ಸರ್. ನಮ್ಮ ರಾಮಕೃಷ್ಣ ಹೆಗಡೆ ಸಾಹೇಬರು, ಹಾಂ ಸರ್. JH ಪಾಟೀಲರು, ಆವಾಗಿನ ಕಮಿಷನರ್ ರೇವಣ ಸಿದ್ದಯ್ಯನವರು ಎಲ್ಲ ಈ ಇದಕ್ಕೆ ಜೈಲ್ ಎಂಟ್ರೆನ್ಸ್ ಇತ್ತು. ಅವಾಗಲೇ ನೋಡಿದ್ರಲ್ಲ. ಹಾಂ ಸರ್. ಯಾಕೆ ಅಂದರೆ LK ಅಡ್ವಾಣಿಜಿ ಅವರು 95ರಲ್ಲಿ ನಾನಿದ್ದಿದ್ದ ಜೈಲನ್ನ ನೋಡೋಕ್ಕೆ ಅಂತ ಬಂದಿದ್ರು. ಓಕೆ ಸರ್. ಇದೇ ಕೊಠಡಿ ಸಂಖ್ಯೆ 18ನೇ ನಂಬರು. ತಾವು ಜೂಮ್ ಮಾಡಿ ತೋರಿಸ್ಬೋದು. ಅವರು ಇದ್ದ ಜೈಲಿನಲ್ಲಿ ಏನೆಲ್ಲ ಅನುಕೂಲ ಇತ್ತು ನೋಡಿ. ಅವಾಗ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅನ್ನೋದು. ಹಾಂ ಸರ್. ನೋಡಿ, ಕತ್ಲೆ ಕೋಣ ಥರ ಇದೆ. ಅವ್ರು ಮಲಗ್ತಿದ್ದ ಜಾಗ ಇದು. ಓಕೆ ಸರ್. ಅವ್ರ ಬೆಡ್ ಯಾವುದು? ಇದು ಕಾಂಕ್ರೀಟ್ ಬೆಡ್. ಇಲ್ಲಿ LK ಅಡ್ವಾಣಿ ಅವ್ರು ಮಲಗ್ತಿದ್ರು. ಇಲ್ಲಿ ಓಕೆ ಸರ್. ಹಾಂ ಸರ್. ಅವ್ರು ಸ್ನಾನ ಮಾಡ್ತಿದ್ದ ಜಾಗ. ಹಾಂ ಸರ್. ಮತ್ತೆ ನೋಡಿ, ಅದೇ ಅಷ್ಟು ಕಿಂಡಿಲ್ ಮಾತ್ರ ಗಾಳಿ ಆಡ್ತಾ ಇತ್ತು. ಓಕೆ ಸರ್. ಅಂದರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಯಾವ ರೀತಿ ಕತ್ಲೆ ಕೋಣೆಯಲ್ಲಿ ಇದ್ರು ಎಮರ್ಜೆನ್ಸಿ ಟೈಮ್ನಲ್ಲಿ. ಇದೇ ಥರ ತುಂಬ ಅಪರಾಧ ಮಾಡಿದವ್ರಿಗೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಆಗ್ತಾಯಿದ್ರು. ಬಟ್ ಯಾವ ಕಾರಣಕ್ಕೆ ಅನ್ನೋದು ತಮ್ಗೆ ಗೊತ್ತಿರಬೇಕು. ಹಾಂ ಸರ್. ದೊಡ್ಡ ಕ್ರಿಮಿನಲ್ ಅಫೆನ್ಸ್ಗಳಲ್ಲಿ ಓಕೆ ಸರ್. ಒಂದೊಂದು ಬ್ಯಾರಕ್ಕಿಗೆ ಒಂದು ನಂಬರ್ ಇದೆ. ಸರ್, ವಾಜಪೇಯಿ ಅವರು ಇವರೆಲ್ಲ ಅಕ್ಕಪಕ್ಕದ ಸೆಲ್ಸಲ್ಲಿ ಇದ್ದಿದ್ದು. ನಡೀತಿದೆ. ಓಕೆ ಸರ್. ಮಾನ್ಯ ಸನ್ಮಾನ್ಯ HD ದೇವೇಗೌಡರು ಕೂಡ ಇತ್ತು. HD ದೇವೇಗೌಡ ಸರ್ ಇದ್ರಾ ಸರ್? ಓಕೆ ಸರ್. ಯಾವ ಇಯರ್ ಸರ್ ಅವರು ಇದ್ದಿದ್ದು? ಅದೇ ಟೈಮ್ ಎಮರ್ಜೆನ್ಸಿ ಟೈಮ್ನಲ್ಲಿ ಹೋರಾಟಕ್ಕೆ ಬಂದವರು. ಓಕೆ ಸರ್. ನಂತರ ಹೋರಾಟಗಾರರಿಂದ ಹಿಡಿದು ಹಾಂ ಸರ್. ಇಲ್ಲಿ ಇದೇ ಒಂದು ಸೆಲ್ ಅಂತಲ್ಲ, ಇಡೀ ಬ್ಯಾರಕ್ನಲ್ಲಿ ಹಾಂ ಸರ್. ಇತಿಹಾಸ ಇರೋದೇನಪ್ಪ ಅಂದರೆ ತಾವು ಗಮನಿಸ್ಬೋದು. ಹಾಂ ಸರ್. ಬರೀ ಓನ್ಲಿ ಕ್ರಿಮಿನಲ್ ಅಫೆನ್ಸು ಮರ್ಡರ್ ಮಾಡ್ತಾರೆ ಅಂತಲ್ಲ. ಹಾಂ ಸರ್. ಈ ಜೈಲಿನಲ್ಲಿ ನ್ಯಾಯಕ್ಕೆ ಹೋರಾಟ ಮಾಡಿದವರು ಇದ್ದಾರೆ. ಹಾಂ ಸರ್. ಸ್ವತಂತ್ರ ಹೋರಾಟಗಾರ ಇರ್ಬೋದು. ಓಕೆ. ಅವರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಿಸ್ಕೊಳ್ಳೋಕ್ಕೆ ಬಂದಿರೋಂಥ ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು. ಓಕೆ ಸರ್. ಅನೇಕ ಕ್ರಿಮಿನಲ್ಸ್ಗಳು ಇರ್ಬೋದು. ಓಕೆ ಸರ್. ದೊಡ್ಡ ದೊಡ್ಡ ನಟೋರಿಯಸ್ಗಳು, ಬಾಂಬ್ ಬ್ಲಾಸ್ಟ್ ಮಾಡಿದವರು ಅವ್ರನ್ನೆಲ್ಲ ಇಲ್ಲಿಟ್ಟವ್ರ ಸರ್? ಇದ್ದಿದ್ದ ಜೈಲು ಇದೊಂದೇನೆ. ಹಾಂ ಸರ್. ಹಾಗಾಗಿ ಈ ಜೈಲು ಸ್ವತಂತ್ರ ಉದ್ಯಾನವನ ಉಳಿಸಿ ಅಂತ ಏನು ನಾವು ಮಾಡ್ಕೊಂಡಿದ್ದೀವಿ ಇಲ್ಲಿ ಫ್ರೀಡಮ್ ಪಾರ್ಕ್ ಅಂತ. ಹಾಂ ಸರ್. ಈ ಜೈಲಿಗೆ ಒಂದೊಂದು ಬಾಕ್ಲು, ಒಂದೊಂದು ಕಿಟಕಿ ಕೂಡ ಒಂದೊಂದು ವಿಚಾರ, ಒಂದು ಹಿಸ್ಟ್ರಿ ಇದೆ. ಕರೆಕ್ಟ್, ಹಿಸ್ಟ್ರಿ ಇದೆ. ಹಾಗೆಯೇ ಈ ಜೈಲು ಅಧಿಕಾರಿಗಳು ಹಾಂ ಸರ್, ಇಲ್ಲಿ ಏನು ಕೈದಿಗಳಿಗೆ ಏನಾರು ತಲೆನೋವು ಬಂದರೆ, ಜ್ವರ ಬಂದರೆ ಏನಪ್ಪ ಮಾಡೋದು ಅಂತಂತಿದ್ರೆ ಅವ್ರಿಗೊಂದು ಹಾಸ್ಪಿಟ್ಲ್ ಇತ್ತು ನೋಡಿ, ಅಲ್ಲಿ ಕಾಣುತ್ತೆ. ಓಕೆ ಸರ್. ಅಲ್ಲಿ ತೋರಿಸ್ತೀನಿ. ಈಚೆ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಸರ್ ಹಾಸ್ಪಿಟ್ಲ್ಗೆ ಅವ್ರಿಗೆ? ಬರಂಗಿರಲಿಲ್ಲ. ಓಕೆ ಸರ್. ಯಾವುದೇ ಕಾರಣಕ್ಕೂ ಕೈದಿಗಳನ್ನ ಆಚೆ ಬರಂಗಿಲ್ಲ. ಅಥವಾ ಡಾಕ್ಟರ್ನೇ ಇಲ್ಲಿ ಕರೆಸಿ ಟ್ರೀಟ್ಮೆಂಟ್? ಹಾಸ್ಪಿಟ್ಲ್ ಇಲ್ಲೇ ಇತ್ತು. ಓಕೆ ಸರ್. ಸರ್ಕಾರಿ ಹಾಸ್ಪಿಟ್ಲು. ಹಾಂ ಸರ್. ಸರ್ಕಾರಿ ಜೈಲೊಳಗೇನೆ ಸರ್ಕಾರಿ ವೈದ್ಯರು ಇರ್ತಾ ಇದ್ರು. ಓಕೆ ಸರ್. ವೈದ್ಯರ ಮುಖಾಂತರನೇ ನಿಮ್ಗೆ ಯಾವುದೇ ಕಾಯಿಲೆ ಕಷಾಯ ಬಂದರೆ ಓಕೆ ಸರ್
ಮೇಜರ್ ಸರ್ಜರಿಗಳು ಇತ್ತು ಅಂದರೆ ಬೇರೆ ಕಡೆ ಮಾಡೋದು. ಓಕೆ ಸರ್. ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗೋರು ಸರ್ ಸರ್ಜರಿಗೆಲ್ಲ ಏನಾದರೂ ಇದ್ರೆ? ಬೇರೆ ಬೇರೆ ಹಾಸ್ಪಿಟ್ಲ್ಗಳು ಕರ್ಕೊಂಡು ಹೋಗೋದು. ಅವಾಗ ಕೋರ್ಟ್ ಆದೇಶದ ಮೇಲೆ ಯಾವ ಹಾಸ್ಪಿಟ್ಲ್ ನೇಮಕ ಮಾಡ್ತಾರೆ. ಅವಾಗ ಯಾವ್ದು ಇತ್ತು ಸರ್ ಹಾಸ್ಪಿಟ್ಲ್ಗಳು ಬೆಂಗಳೂರಿಗೆ 90ಸಲ್ಲಿ? ವಿಕ್ಟೋರಿಯಾ ಹಾಸ್ಪಿಟ್ಲ್ಗಳು, ಹಾಂ ಸರ್. ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲ್ಗಳೆಲ್ಲ ಇರ್ತದಲ್ಲ, KC ಜನರಲ್ ಇರ್ಬೋದು, ಸೆಂಟ್ ಜಾನ್ಸು. ಆ ಥರ. ಓಕೆ. ಅವತ್ತಿನ ಕೈದಿಗಳಿಗೆ ಅದೇ ದೊಡ್ಡ ಹಾಸ್ಪಿಟ್ಲ್ಗಳು ಥರ ಅವ್ರು ನೋಡ್ಬೋದು ಇಲ್ಲಿ. ಹಾಂ ಸರ್. ಅಲ್ಲಿ ಹತ್ರ ಹೋಗಿ ತೋರಿಸಿ ಹಾಸ್ಪಿಟ್ಲ್ ಬ್ಲಾಕ್ ಅಂತ ಇದೆ ಕೈದಿಗಳಿಗೆ. ಇದು ಒಂದು ಹಾಸ್ಪಿಟಲು. ಓಕೆ ಸರ್. ನಾವು ಇತ್ತೀಚಿನ ರಾಜಕಾರಣಿಗಳಿಗೆ ಹಾಂ ಸರ್. ಯಾರು ಜೈಲಿಗೆ ಹಾಕ್ತೀರಿ ಅಂದರೆ ಅದೇ ನಾವು ಕಾಣಿಸ್ಕೊಂಡುತ್ತೆ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಹ್ಞೂ ಸರ್. ಇದು ಅವತ್ತಿನ ದಿನ ಹಾಂ ಸರ್ ಜೈಲು. ಓಕೆ ಸರ್. ಏನಕ್ಕಪ್ಪ ಅಂದರೆ ಎಲ್ಲ ಬಂದು ದೊಡ್ಡವ್ರು ಇರೋರು ಅಂದರೆ ಹಾಂ ಸರ್ ಮಂಚ ಇತ್ತು, ಓಕೆ ಅನುಕೂಲ ಇತ್ತು, ಓಕೆ ಸರ್. ಬಿಸಿ ಬಿಸಿ ಊಟ ಸಿಗ್ತಿತ್ತು. ಓಕೆ ಸರ್. ಆದರೆ ಅಲ್ಲಿರೋ ಬ್ಯಾರಕ್ನಲ್ಲಿರೋ ಕೈದಿಗಳಿಗೆ ಹಾಂ ಸರ್ ಮಾಮೂಲಿ ಊಟ ಮುದ್ದೆ. ಅದ್ಯಾಕೆ ಸರ್ ಹಂಗೆ? ಕೈದಿಗಳಿಗೆ ಶಿಕ್ಷೆ ಆಗಿರ್ತದೆ. ಓಕೆ ಸರ್. ಹೈಟೆಕ್ ಮೀನ್ಸ್ ಅದೇ ದೊಡ್ಡ ದೊಡ್ಡ ರಾಜಕಾರಣಿಗಳು, ಹಾಂ ಸರ್, ದೊಡ್ಡ ದೊಡ್ಡ ಉದ್ಯಮಿಗಳು ಜೈಲಿಗೆ ಹಾಕ್ಬಿಟ್ರೆ ಅವ್ರಿಗೆ ಏನೋ ಸುಮ್ಮನೆ ಕಾಣಿಸ್ಕೊಂಡ್ಬಿಡುತ್ತೆ. ಹ್ಞೂ ಸರ್. ಅವಾಗ ಅವತ್ತಿನ ದಿನಗಳಲ್ಲಿ ಕ್ರಿಮಿನಲ್ ಹಾಂ ಸರ್. ಏನು ಮಾಡಿದ್ರು, ನಾನು ಹಾಸ್ಪಿಟ್ಲು ಬ್ಲಾಕ್ ಹಾಕೊಂಡ್ಬಿಟ್ರೆ ಊಟ ಗೀಟ ಎಲ್ಲ ಸಿಗುತ್ತೆ ಚೆನ್ನಾಗಿ, ಒಳ್ಳೆ ಸ್ನಾನ ಕೊಡೋದು ಇದು ಮಾಡೋ ವ್ಯವಸ್ಥೆ ಇರುತ್ತೆ ಅಂದ್ಬಿಟ್ಟು ಆ ರೀತಿಯಾಗಿ ಇಲ್ಲಿ ಬಂದು ಐಷಾರಾಮಿ ಜೀವನ ನಡೆಸ್ತಾರೆ. ಓಕೆ ಸರ್. ಹಾಸ್ಪಿಟ್ಲು ಅವತ್ತಿನ ಜೀವನ. ಓಕೆ ಸರ್. ಇದು ಯಾರು ಸರ್ ನೆಟ್ಟಿರೋದು ಮರ ಇದು? ನೋಡಿ, ಈ ಫ್ರೀಡಮ್ ಪಾರ್ಕಲ್ಲಿ ನಾವು ಆಗಲೇ ಹೇಳಿದೆ 9,000 ಗಿಡ ಮರಗಳಿದ್ದಾವೆ ಅಂತಂದರೆ. ಹಾಂ ಸರ್. ಯಾರು ಬರ್ತಡೇ ಮಾಡ್ಕೊಂಡ್ರೆ ಏನಪ್ಪ ಐಷಾರಾಮಿಯಾಗಿ ಬರ್ತಡೇ ಮಾಡ್ಕೊಂಡು ಟೋಪಿ ಹಾಕೊಂಡು ಕೇಕ್ ಕಟ್ ಮಾಡ್ತಾರೆ. ಹಾಂ ಸರ್. ನಾನು ಕಳೆದ 13 ವರ್ಷದಿಂದ ಈ ಸ್ವತಂತ್ರ ಉದ್ಯಾನವನ್ನು ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಹಾಂ ಸರ್ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಪಬ್ಲಿಕ್ ಇರ್ಬೋದು, ಆಡಿಯನ್ಸ್ಗಳಿಗೆ, ಪಬ್ಲಿಕ್ಕಿಗೆ, ಪ್ರೇಕ್ಷಕರಿಗೆ ಮತ್ತು ಇಲ್ಲಿ ವೀಕ್ಷಣೆ ಮಾಡೋರಿಗೆ ಬಿಡ್ತೀವಿ. ಓಕೆ ಸರ್. ಪಾರ್ಕ್ನ ಓಕೆ. 5 ರಿಂದ 9, ಓಕೆ, ಮಧ್ಯಾಹ್ನ 2 ರಿಂದ 7. ಓಕೆ. ಆ ಮಧ್ಯದಲ್ಲಿ ಇವರು ಕೇಕ್ ಕಟ್ ಮಾಡಿ ವಿಜೃಂಭಿಸಕ್ಕೆ ಬರ್ತಾರೆ. ಓಕೆ ಸರ್. ಗೇಟಲ್ಲೇ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಕೇಕ್ ಕಟ್ ಮಾಡಬೇಡಿ, ಒಂದು ಗಿಡ ಕೊಡ್ತೀವಿ ನಡಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿ. ಬೆಸ್ಟ್ ಸರ್ ಅದು. 3 ವರ್ಷದಿಂದ ಇವತ್ತು 8 ರಿಂದ 9,000 ಗಿಡ ಮರಗಳಿದ್ದಾವೆ. ಓಕೆ ಸರ್. ಒಂದೊಂದು ಗಿಡ ಮರಗಳು ಒಂದೊಂದು ಹೆಸರು ಹೇಳ್ತೇವೆ. ಓಕೆ ಸರ್. ಹಿರಿಯ ಹಾಸ್ಯ ಕಲಾವಿದ ಈ ನೋಡಿ, ಹಿರಿಯ ಹಾಸ್ಯ ಕಲಾವಿದ ಅಂತ ವೈದ್ಯನಾಥ್ ಬಿರಾದರ್. ಓಕೆ ಸರ್. ಅವ್ರು ನೆಟ್ಟಿರೋದು. ಓಕೆ ಸರ್. ಎಷ್ಟು ಒಂದು ಚಿಕ್ಕದು ತೆಂಗಿನ ಸಸಿ ಥರ ಇತ್ತು, ಈಗ ದೊಡ್ಡದಾಗಿ ಬೆಳೀತಾ ಇದೆ. ಹಾಂ ಸರ್. ಅದೇ ರೀತಿ ಒಂದೊಂದು ಗಿಡ ಮರಗಳು ಒಂದೊಂದು ಹೆಸರು ಹೇಳ್ತಾ ಹೋಗ್ತಾ ಇದ್ರೆ. ಸರ್ ಉಪೇಂದ್ರ ಸರ್ ಅವ್ರದ್ದು ಮರ ಯಾವ ಕಡೆ ಬರುತ್ತೆ? ಅದು ನೇರಳೆ ಗಿಡ ಅಂತ, ಉಪ್ಪಿನೇರಳೆ ಅಂತ ಹೆಸರಿಟ್ಟಿದ್ದೀವಿ. ಓಕೆ ಸರ್. ಅದು ಮುಂದೆ ಇದೆ. ಶಿವಣ್ಣ ಅವ್ರದ್ದು ಯಾವ ಗಿಡ ಸರ್? ಶಿವಣ್ಣವ್ರದ್ದು ಒಂದು ಸಂಪಿಗೆ ಗಿಡ ಇದೆ. ಸಂಪಿಗೆ ಗಿಡ. ಹಿರಿಯ ಸ್ವಾಮೀಜಿಗಳು ವಾಲ್ಮೀಕಿ ಸ್ವಾಮೀಜಿ ಅವರು 8 ತಿಂಗಳು ಪ್ರತಿಭಟನೆ ಕೂತಿದ್ರು. ಓಕೆ ಸರ್. ಅವರು ಪ್ರತಿಭಟನೆ ಸಕ್ಸಸ್ ಆಯಿತು ಫ್ರೀಡಮ್ ಪಾರ್ಕ್ನಲ್ಲಿ. ಓಕೆ ಸರ್. ಅರ್ಥ ಒಂದು ಸಂಪಿಗೆ ಗಿಡ ನೆಟ್ಟಿದ್ದಾರೆ, ಮುಂದೆಗಡೆ ಇದೆ. ಓಕೆ ಸರ್. ಅದೇ ರೀತಿ ನಮ್ಮ ಹಿರೇಮಠರು ಓಕೆ ಸರ್. ಹೈಕೋರ್ಟ್ ಸ್ಥಾಪನೆ ನಮ್ಮ ಹುಬ್ಳಿನಲ್ಲಿ ಮಾಡಿದ್ರು. ಓಕೆ ಸರ್. ಅವರು ಕೂಡ ಒಂದು ಸಕ್ಸಸ್ ಆಯಿತು. ಓಕೆ ಸರ್. ಏನೋ ಮೀಸಲಾತಿ ಕೂತಿದ್ದಾರೆ. ಹಾಂ ಸರ್. ಅವರು ಕೂಡ ನೆನಪಿನ ಅರ್ಥ ಒಂದು ಗಿಡ ನೆಟ್ಟಿದ್ದಾರೆ. ಓಕೆ ಸರ್. ಅದೇ ರೀತಿ ಪ್ರತಿಯೊಬ್ಬರು ಹೋರಾಟಗಾರರು ಬಂದರೆ ನಾವು ಕೊಡೋದು ನೀರು, ಇಲ್ಲಿ ಏನೇನು ಬೇಕು ಸೌಲಭ್ಯ ಕೊಟ್ಬಿಟ್ಟು ಅವ್ರ ಕೆಲವೊಂದು ಗಿಡ ಕೊಡ್ತೀವಿ. ಗಿಡ ನೆಟ್ಟಿಸ್ತೀರ? ಈಗೆಲ್ಲ ಏನು ಹಸಿರು ಕಾಣ್ತಾ ಇರೋದೆ ಇದು ಸದಾನಂದ ಸ್ವಾಮಿ ನೆಟ್ಟಿರೋ ಉದ್ದಿನ ಗಿಡ ಅಲ್ಲ. ಯಾರೇ ಬಂದ್ರೂ ಇಲ್ಲಿ ಗಿಡ ನೆಡೋಕ್ಕೆ ಅವಕಾಶ ಕೊಡ್ತೀವಿ. ಓಕೆ ಸರ್. ಎಷ್ಟು ಗ್ರೀನ್ರಿ ಇದೆ ಅಂದರೆ ತಾವು ಗಮನಿಸ್ಬೋದು. ಫ್ರೀಡಮ್ ಪಾರ್ಕ್ ಅಂದರೆ ಓನ್ಲಿ ಹೋರಾಟ, ಓನ್ಲಿ ಧಿಕ್ಕಾರಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಕ್ಕೆ ಭಯ ಬೀಳ್ತಾರೆ ಅಂದರೆ ಯಾರೂ ಭಯ ಬೀಳ್ಬೇಡಿ ಸ್ವಾಮಿ. ಹ್ಞೂ ಸರ್. ಹೋರಾಟ ಹಾಕಿರೋದು ಒಂದು 2 ಎಕರೆ ಜಾಗ. ಹಾಂ ಸರ್. 22 ಎಕರೆನಲ್ಲಿ ಓನ್ಲಿ ನೀವು ಒಳಗಡೆ ಬರಬೇಕು. ಓಕೆ ಸರ್. ಉದ್ಯಾನವನನ ಅನುಭವಿಸ್ಬೇಕು. ಕರೆಕ್ಟ್ ಸರ್. ಒಂದೊಂದು ರೀತಿ ಔಷಧಿ ಸಸ್ಯಗಳಿರ್ಬೋದು, ಮರ ಗಿಡಗಳು. ಮತ್ತು ನೋಡಿ, ಮಕ್ಕಳಿಗೆ ಸನ್ಮಾನ್ಯ PC ಮೋಹನ್ ಅವರು 25 ಲಕ್ಷ ಅನುದಾನದಲ್ಲಿ ಇದನ್ನು ಮಾಡಿಕೊಟ್ರು. ಓಕೆ ಸರ್. PC ಮೋಹನ್ ಸರ್ ಅವರ ಸರ್? ಓಕೆ ಸರ್. ಮಕ್ಕಳಿಗೆ ಆಟ ಆಡಲಿಕ್ಕೋಸ್ಕರ ಇದನ್ನು ಅನುದಾನದಲ್ಲಿ ಓಕೆ ಸರ್ ಕೊಟ್ಟಿದ್ದಾರೆ. ಹಾಂ ಸರ್. ಅವ್ರಿಗೆ ಇವತ್ತು ಮಕ್ಕಳೆಲ್ಲ ಅದನ್ನು ಆಟ ಆಡ್ಬೇಕಾದ್ರೆ ನೆನೆಸ್ಕೊಳ್ತಾರೆ. ತುಂಬ ಟೈಮಿಂಗ್ ಸೆನ್ಸರ್ ಈ ಥರ ಮಕ್ಕಳು ಏನಾದ್ರು ಆಟ ಆಡಕ್ಕೆ ಬರ್ಬೇಕು ಫ್ರೀಡಮ್ ಪಾರ್ಕ್ಗೆ ಅಂದರೆ? ಓಕೆ ಸರ್. ಬೆಳಗ್ಗೆ 5 ರಿಂದ 9 ಗಂಟೆ ತನಕ ವಾಕರ್ಸ್ ಬರ್ತಾರೆ. ಅವರು ಕೂಡ ಓಕೆ ಸರ್. ಇದು ಮಾಡ್ಕೊಂಡು ಹೋಗ್ತಾರೆ, ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಬನ್ನಿ, ಪ್ರಮುಖ ಘಟ್ಟ ಏನಪ್ಪ ಅಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ತಾವು ಗಮನಿಸ್ಬೋದು, ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಗ್ಯಾಂಗಿಂಗ್ ಅಂದರೆ ಒಂದು ಭಯ ಬೀಳ್ತಾರೆ. ಹ್ಞೂ ಸರ್. ಆದರೆ ಬೆಳಗಾಂನ ಇಂಡಲಗ ಜೈಲು, ಹಾಂ ಸರ್, ಬೆಂಗಳೂರು ಫ್ರೀಡಮ್ ಪಾರ್ಕು, ಇದೇನು ಸೆಂಟ್ರಲ್ ಜೈಲ್ ಅಂತೀವಿ. ಹಾಂ ಸರ್. ಮತ್ತು ತಮಿಳ್ನಾಡಿನ ವೆಲ್ಲೂರು ಜೈಲು. ಹಾಂ ಸರ್. 3 ಕಡೆ ಹ್ಯಾಂಗಿಂಗ್ ಪಾಯಿಂಟ್ ಇದ್ದಿದ್ದು. 3 ಕಡೆನಾ ಸರ್? 3 ಕಡೆ ಇದ್ದಿದ್ದು. ತಿಹಾರಲ್ಲಿ ಇರಲಿಲ್ಲ ಸರ್? ಇಲ್ಲ, ಈ 3 ಕಡೆ ಇದ್ದಿದ್ದು ಹ್ಯಾಂಗಿಂಗ್ ಮಾಡ್ತಿದ್ದು. ತಿಹಾರ್ ಜೈಲ್ ಅಷ್ಟೇನೆ. ಓಕೆ ಸರ್. ಪಾಯಿಂಟ್ ಇರಲಿಲ್ಲ. ಓಕೆ. ಈ ಹ್ಯಾಂಗಿಂಗ್ ಪಾಯಿಂಟ್ ಬಂದು ನೋಡಿ ಅಲ್ಲಿದೆ. ಹಾಂ ಸರ್. 1000ಕ್ಕೂ ಹೆಚ್ಚು ಜನನ ಇಲ್ಲಿ ಹ್ಯಾಂಗ್ ಮಾಡಿದರೆ ಆ ಜಾಗ. 1000ಕ್ಕೂ ಹೆಚ್ಚು ಜನ. 1063 ಜನ ಲಿಸ್ಟಲ್ಲಿ ತೋರಿಸ್ತಾ ಇರೋದು. ಓಕೆ ಸರ್. ಹೆಚ್ಚು ಜನ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್. ಕ್ರಿಮಿನಲ್ ಅಫೆನ್ಸ್ಗಳು, ಮರಣದಂಡನೆಗೆ ಆಗಿರ್ತದೆ ಅಂಥವ್ರನ್ನ ಇಲ್ಲಿ ಹ್ಯಾಂಗ್ ಮಾಡಿರ್ತಾರೆ. ಆ ಜಾಗನ ತೋರಿಸ್ತೀವಿ, ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಜಾಗ ಹೆಂಗಿತ್ತು ಅಂತ.